ಮಾರ್ನಿಂಗ್ ಎಲ್ಲರಿಗೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅನ್ಕೊಳ್ತೀನಿ. ವೆಲ್ಕಮ್ ಟು ಮೈ ಚಾನೆಲ್ ಫುಡ್ ಈಸ್ ಫ್ಲೈ. ನಾವು ಇವತ್ತು ಎಲ್ಲಿ ಬಂದಿದ್ದೀವಿ ಅಂತ ಕೇಳ್ತಾ ಇದ್ದೀರಾ? ಕೇಳಲೇಬೇಡಿ, ತೋರಿಸ್ತೀನಿ ನಿಮಗೆ. ನೋಡ್ತಾ ಇದ್ದೀರಾ ಏನಿದು ಅಂತ ನೋಡ್ತಾ ಇದ್ದೀರಾ? ವರ್ಲ್ಡ್ಸ್ ಲಾರ್ಜೆಸ್ಟ್ ಫ್ರೇಮ್ ಇದು. ವರ್ಲ್ಡ್ಸ್ ಲಾರ್ಜೆಸ್ಟ್ ಫೋಟೋ ಫ್ರೇಮ್ ತರ ಇದಲ್ಲ ಇದು? ಹೌದಾ? ವರ್ಲ್ಡ್ಸ್ ಲಾರ್ಜೆಸ್ಟ್ ಫ್ರೇಮ್ ಇದು. ಇದು ಬಂದ್ಬಿಟ್ಟು ಹೈಟ್ ಅಲ್ಲಿ ನಿಮಗೆ ಎಷ್ಟು ಫೀಟ್ ಅಮ್ಮ? 150 ಮೀಟರ್ಸ್. 95 ವಿಡ್ತ್ ಇದೆ ಅಲ್ಲಿಂದ ಇಲ್ಲಿ ತನಕ. ಮತ್ತೆ ಹೈಟ್ 150 ಮೀಟರ್ಸ್ ಇದೆ. ಇದು ಬಂದ್ಬಿಟ್ಟು ಗೌರ್ಮೆಂಟ್ ಅವರೇ ಕಟ್ಟಿರೋದು ದುಬೈಯಲ್ಲಿ, ಓಕೆನಾ. ಮತ್ತು ಇದ್ರ ಮೇನ್ ಇಂಪಾರ್ಟೆನ್ಸ್ ಏನಪ್ಪ ಅಂತಂದರೆ ಇದು ಅಬ್ಸರ್ವೇಟರಿ ಮ್ಯೂಸಿಯಂ ಥರ. ಇದ್ರ ಮೇಲೆ ಟಾಪ್ ಲೆವೆಲ್ ತನಕನೂ ಹೋಗ್ಬೋದು. 150 ಮೀಟರ್ಸ್ ಮೇಲೆ ಕೂಡ ಹೋಗ್ಬೋದು. ಇಲ್ಲಿಗೆ ಇಲ್ಲಿಂದ ಈ ಕಡೆ ಸೌತ್ ದುಬೈ ಕಾಣುತ್ತೆ. ಸೌತ್ ದುಬೈ ಅಂದರೆ ನಿಮಗೆ ಓಲ್ಡ್ ದುಬೈ ಒಂದು ಕಡೆ ಕಂಡ್ರೆ ನಿಮಗೆ ನ್ಯೂ ದುಬೈ ಒಂದು ಕಡೆ ಕಾಣುತ್ತೆ. ನೀವೇನಿದು ಬುರ್ಜ್ ಖಲೀಫಾ ಇದೆಲ್ಲ ನೋಡ್ತಿರಲ್ಲ, ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಎಲ್ಲ ನೋಡ್ತಿರಲ್ಲ, ಅದೆಲ್ಲ ನ್ಯೂ ದುಬೈ. ಅದು ಆ ಸೈಡ್ ಇದೆ. ನಿಮಗೆ ಓಲ್ಡ್ ದುಬೈ ನಿಮ್ಮ ಮಾಸ್ಕ್ ಮತ್ತು ನಿಮ್ಮ ಮಾರ್ಕೆಟ್ಸ್, ಫೇಮಸ್ ಮಾರ್ಕೆಟ್ಸ್ ಎಲ್ಲ ಏನಿದೆ ಅದು ಓಲ್ಡ್ ದುಬೈ ಅಲ್ಲಿದೆ. ಅದೆರಡೂ ಇದ್ರ ಮೇಲಿಂದ ನೋಡ್ಬೋದಂತೆ. ಬನ್ನಿ ಏನೇನಿದೆ ಅಂತ ತೋರಿಸ್ತೀನಿ. ಹೋಗ್ಬೇಕಾದ ಬನ್ನಿ ಹೋಗೋಣ. ಇವಾಗ ಸೌತ್ ದುಬೈಯಿಂದ ಬಂದ್ವಿ, ಅದಕ್ಕೋಸ್ಕರ ಇಲ್ಲಿ ಮಧ್ಯದಲ್ಲಿ ಫ್ಲೈಓವರ್ ಇದೆ. ಇದನ್ನ ಫ್ಲೈಓವರ್ ಪಾಸ್ ಮಾಡ್ಕೊಂಡು ಅಲ್ಲಿ ಹೋಗ್ಬೇಕು. ಎಷ್ಟು ಚೆನ್ನಾಗಿದೆ ಅಂದ್ರೆ ಫ್ಲೈಓವರ್ ಆ ಕಡೆಯಿಂದ ಹೋದ್ರೆ ಚೆನ್ನಾಗಿದೆ, ಫ್ರೇಮ್ ಕಾಣುತ್ತೆ. ಏನಮ್ಮ ಪೃಥ್ವಿ, ಫ್ರೇಮ್ ನೋಡಕ್ ಕರ್ಕೊ ಬಂದಿದ್ಯಾ? ಫ್ರೇಮ್ ತೋರ್ಸಕ್ಕೆ? ಫೋಟೋ ಫ್ರೇಮ್ ಫೋಟೋ ಹೊಡಿ ಅಂತ ಹೇಳ್ಬಿಟ್ಟು ಫೋಟೋ ಫ್ರೇಮ್ ಹಾಕ್ಸೋಳಕ್ಕೆ ಕರ್ಕೊ ಬಂದಿದ್ದೆ. ವ್ಯೂ ನೋಡಿ ಏನ್ ಸಕ್ಕತ್ತಾಗಿ ಕಾಣುತ್ತೆ ಅಂದ್ರೆ, ವ್ಯೂ ಸೂಪರ್ ಆಗಿದೆ. ಇದು ಗೋಲ್ಡನ್ ಮತ್ತೆ ಸಿಲ್ವರ್ ಕಲರ್ ಅಲ್ಲಿ ಡಿಸೈನ್ ಮಾಡಿದ್ದಾರೆ. ಅಲ್ಲಿ ಕಾಣಿಸ್ತಾ ಇರೋದು ಬುರ್ಜ್ ಖಲೀಫಾ. ಅಲ್ಲಿ ನೋಡಿ ಅಲ್ಲೂ ಕಾಣುತ್ತೆ ನಿಮಗೆ. ಅದು ಇಲ್ಲಿಂದ 8 ಕಿಲೋಮೀಟರ್ಸ್ ಇದೆ. ಅಂದ್ರೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. 8 ಕಿಲೋಮೀಟರ್ಸ್ ಅವೇ ಇಲ್ಲಿಂದ. ದುಬೈ ಫ್ರೇಮ್ ಇಂದ 8 ಕಿಲೋಮೀಟರ್ಸ್ ಇದೆ ಬುರ್ಜ್ ಖಲೀಫಾ. ಬಟ್ ಸ್ಟಿಲ್ ನಿಮಗೆ ವಿಸಿಬಲ್ ಇದೆ. ನೋಡ್ತಾ ಇದ್ದೀರಾ? ಪೃಥ್ವಿ ಅಂತೂ ಫುಲ್ ಖುಷಿಯಾಗಿದ್ದಾಳೆ. ಯಾಕಂದ್ರೆ ಬೆಳಗ್ಗೆನೆ ನಡೆಸ್ಕೊಂಡ್ ಬಂದಿದ್ದೀನಿ ಹೋಟೆಲಿಂದ. ನಡೆದಿದ್ದು ವರ್ತ್ ಅನ್ಸುತ್ತೆ. ನೀವು ಬೆಸ್ಟ್ ಅಂದ್ರೆ ನಡ್ಕೊಂಡೇ ಬರ್ಬೇಕು ಎಲ್ಲ ಕಡೆ. ಆಲ್ಮೋಸ್ಟ್ ಒಂದು 3 ಕಿಲೋಮೀಟರ್ಸ್ ಬಂದ್ವಿ. ನಾವು ಯಾವುದು ಟೂರಿಸ್ಟು ಏನು ಬುಕ್ ಮಾಡಲ್ಲ ಯೂಶಲಿ. ನಾವು ಬಂದರೆ ಲೈಕ್ ಎಲ್ಲಿರ್ತೀವಿ ಅದ್ರ ನಿಯರ್ ಬೈ ಏನು ಲೊಕೇಶನ್ ಏನಿದೆ ಫಸ್ಟ್ ಅದನ್ನು ನೋಡ್ಕೊಬಿಟ್ಟು ನೆಕ್ಸ್ಟ್ ಬೇರೆ ಕಡೆ ಹೋಟೆಲ್ ಮಾಡಿಕೊಂಡು ಅಲ್ಲಿ ಆ ನಿಯರ್ ಬೈ ಏನೋ ಲೊಕೇಶನ್ಸ್ ಏನಿದೆ ಎಲ್ಲ ನೋಡ್ತೀವಿ. ನೋಡ್ತಾ ಇದ್ದೀರಲ್ಲ, ಸೂಪರ್ ಆಗಿದೆ. ಬಂದು ಕೊನೆಗೂ ಬಂದು ಎಲ್ಲಿಗೆ ಬಂದು? ನಡ್ಕೊಂಡು ಬಂದು ಇಲ್ಲಿಗೆ ನಡ್ಕೊಂಡು ನೋಡಿ ತೋರಿಸ್ತೀನಿ ದುಬೈ ಫ್ರೇಮ್. ನಾವು ಬರುತ್ತೀವಿ ದುಬೈ ಫ್ರೇಮಲ್ಲಿ. ಇದು ದುಬೈ ಫ್ರೇಮ್. ಒಳಗಡೆ ಹೋಗೋಣ ಬನ್ನಿ, ನೋಡೋಣ ಎಷ್ಟು ಹೈಟ್ ಇದೆ, ಎಷ್ಟು ವಿಡ್ತ್ ಇದೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ಮೇಲೆ ಹೋಗ್ಬೇಕಾದ್ರೆ ಮೇಲೆ ಹೋಗ್ಬಿಟ್ಟು ದುಬೈನ ತೋರಿಸ್ತೀನಿ. ಚಲೋ. ಇದೇ ನೋಡ್ರಿ ಲೆಂತ್ ಅಂಡ್ ವಿಡ್ತ್ ಸೈಜು ಫ್ರೇಮ್ದು 95/150. ಇವರು ಫಾದರ್ ಆಫ್ ದುಬೈ ಅಂತ ನೋಡ್ತಾ ಇದ್ದೀರಲ್ಲ. ನೇಮ್ ಅಂತೂ ನನಗೂ ಗೊತ್ತಾಗಲಿಲ್ಲ. ಓಕೆ, ಸೊ ಇದು ಒಳಗಡೆ ಎಂಟ್ರೆನ್ಸ್ ಆಗ್ತಾ ಇದ್ದಂಗೆ ಫ್ರೇಮ್ ಒಳಗಡೆ ನಿಮಗೆ ಅವ್ರ ಓಲ್ಡ್ ದುಬೈ ಯಾವ ಥರ ಇತ್ತು, ಅಂದರೆ ಅವ್ರ ಮುಂಚೆ ಯಾವ ಥರ ಇದ್ದರು, ಯಾವ ಥರ ಜೀವನ ಮಾಡ್ತಾಯಿದ್ರು ಅಂತ ಒಂದು ಪಿಕ್ಚರೈಸೇಷನ್ನೇ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ಎಲ್ಲ LCD ಮೇಲೆ ಡಿಸ್ಪ್ಲೇ ಮಾಡ್ತಾ ಇದ್ದಾರೆ. ಅಂದರೆ ಒಳಗಡೆ ಇರೋದೆಲ್ಲ LED. ಅದು ನೀವೇನು ನೋಡ್ತಾ ಇದ್ದೀರಲ್ಲ ಅದೆಲ್ಲ ನೋಡಿ. ಮಕ್ಕಳೆಲ್ಲ ಈ ಥರ ಓದ್ತಾ ಇದ್ರಂತೆ. ಈ ಥರ ಓಲ್ಡ್ ದುಬೈ ಇತ್ತು ಅವ್ರದ್ದು. ನೋಡಿ ಈ ಥರ ವೆಸಲ್ಸು ಮತ್ತು ಬೇರೆ ಬೇರೆ ಕೆಲಸಗಳೆಲ್ಲ ಮಾಡಿದ್ದಾರೆ ಅವರು ಫ್ಯೂಲ್ ಸಿಗೋಕ್ಕಿಂತ ಮುಂಚೆ. ಹಳೆ ಕಾಲದೆಲ್ಲ ಇಟ್ಟವ್ರೆ ಇವರು. ತಾಮ್ರದ ಮೆಟೀರಿಯಲ್ಲು. ಇದು ಅವ್ರದ್ದು ಕಾರ್ಪೆಟ್ಸು ಈ ಥರ ಹೊಲಿತಾ ಇದ್ರ. ಕಾರ್ಪೆಟ್ಸು ಕೂಡ ತುಂಬ ಫೇಮಸ್ ಇಲ್ಲಿ. ಚೆನ್ನಾಗಿರೋದು ಸಿಗುತ್ತೆ, ಒಳ್ಳೆ ಕ್ವಾಲಿಟಿ.
ಅದು ಬಿಟ್ಟರೆ ಡ್ರೈ ಫ್ರೂಟ್ಸು ನೋಡಿ, ಇದು ಡ್ರೈ ಫ್ರೂಟ್ಸಾ ನಟ್ಸ್ ಥರ ಇದೆ. ಓಕೆ, ಎಲ್ಲ ಓಲ್ಡ್ ದುಬೈ ಡಿಸ್ಪ್ಲೇ ಮಾಡಿಬಿಟ್ಟಿದ್ದಾನೆ ಎಂಟ್ರೆನ್ಸ್ ಆದ ತಕ್ಷಣ ನಿಮಗೆ ಒಳಗಡೆ. ಓಕೆ, ಇದು ಎಂಟ್ರೆನ್ಸಾ, ಇಲ್ಲಿಂದ ಮತ್ತೆ ಒಳಗಡೆ ಹೋಗ್ಬೇಕು. ಓಕೆ, ಎಸ್ಕಲೇಟರ್ಗೆ ಬಂದ್ವಿ, ಮೇಲೆ ಹೋಗ್ತಾ ಇದ್ದೀವಿ. ಹುಡುಗರು ಹೆಂಗೆ ಕಾಣ್ತಾ ಇದೆ ದುಬೈ ಮೇಲೆ ಹೋಗ್ತಾ ಹೋಗ್ತಾ ಹೋಗ್ತಾ. ಒಂದು ಕಡೆ ಓಲ್ಡ್ ದುಬೈ, ಒಂದು ಕಡೆ ನ್ಯೂ ದುಬೈ, ಎರಡೂ ತೋರಿಸುತ್ತೆ ಈ ದುಬೈ ಫ್ರೇಮ್ ನಿಮಗೆ. ಒಳಗೆ ಬಂದ ತಕ್ಷಣ ನಿಮಗೆ ತುಂಬ ಅಮೇಝಿಂಗ್ ಆಗಿ ಏನೋ ಒಂದು ಗ್ಲಾಸ್ ಬ್ರಿಡ್ಜ್ ಕಾಣುತ್ತೆ. ಈ ಗ್ಲಾಸ್ ಬ್ರಿಡ್ಜ್ ಏನು ನೋಡ್ತಾ ಇದ್ದೀರಲ್ಲ, ನನಗೆ ಭಯ ಆಗ್ತಾಯಿದೆ ಎಲ್ಲರೂ ಬ್ರೇಕ್ ಆಗಿಬಿಟ್ರೆ ಅಂತ. ಬಟ್ ಇದು 150 ಅಡಿ ಮೇಲಿದ್ದೀವಿ ಗುರು, 150 ಮೀಟರ್, ಸಾರಿ ಅಡಿಯಲ್ಲ ಮೀಟರ್ ಲೆಕ್ಕದಲ್ಲಿದೆ. 150 ಮೀಟರ್ಸ್ ಮೇಲಿದ್ದೀವಿ. ಬಾ 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 ಹೆಂಗೆ ಕಾಣುತ್ತೆ, ಭಯನೇ ಆಗ್ತಾಯಿದೆ ನನಗಂತೂ ನಿಜವಾಗ್ಲು. ಇದೆಲ್ಲ ಗೋಲ್ಡ್ ಕೋಟೆಡು ನೋಡಿ, ಆ ಕಡೆ ಈ ಕಡೆ ಏನು ಗೋಲ್ಡ್ ನೋಡ್ತಾ ಇದ್ದೀರಲ್ವ ನೀವು ಫ್ರೇಮ್ದು, ಎಲ್ಲ ಗೋಲ್ಡ್ ಕೋಟೆಡ್. ಓಕೆ, ಇದೇ ನೋಡಿ ನಿಮಗೆ ಇದ್ರ ಪಕ್ಕದಲ್ಲೇ ಒಂದು ಪಾರ್ಕ್ ಇದೆ ನೋಡ್ತಾ ಇದ್ದೀರಲ್ಲ, ಅದು ಕಿಂಗ್ ಯಾವ ಥರ ಮಾಡಿದ್ದಾರೆ ಪಾರ್ಕ್ ಒಳಗಡೆ ಅಂತ. ಇದೆಲ್ಲ ನೋಡ್ತಾ ಇದ್ದೀರಲ್ಲ, ಇದೆಲ್ಲ ನ್ಯೂ ದುಬೈ. ಬುರ್ಜ್ ಖಲೀಫಾನು ಅಲ್ಲಿ ಕಾಣ್ತಾ ಇದೆ ನೋಡಿ, ಇದೆಲ್ಲ ನ್ಯೂ ದುಬೈ ಅಪಾರ್ಟ್ಮೆಂಟ್ಸು. ರೀ ಕೆಳಗೆ ಹೋಗೋಣ ಬನ್ನಿ. ಈಗ ನೋಡಿದ್ರಲ್ಲ ಹೆಂಗಿತ್ತು ಫ್ರೇಮು ಅಂತ, ಕೆಳಗಡೆ ಹೋಗ್ತೀನಿ. ಅವ್ರ ಫ್ಯೂಚರ್ ಪ್ಲ್ಯಾನ್ ಏನೋ ಇದೆ ಅಂತ ಅಲ್ಲಿ ನೋಡೋಣ. ನಾವೀಗ ದುಬೈ ಫ್ರೇಮ್ ಇಂದ ಹೊರಗಡೆ ಹೋಗ್ತಾ ಇದ್ದೀವಿ. ಸೊ ಎಸ್ಕಲೇಟರ್ ತೊಗೊಂಡಿದ್ದೀವಿ, ಕೆಳಗಡೆ ಹೋಗ್ತಾ ಇದೆ ನೋಡಿ. ಸೊ ಎಂಟ್ರೆನ್ಸಲ್ಲಿ ಅವ್ರು ಸ್ಟಾರ್ಟಿಂಗ್ ಹೇಗಿದ್ರು, ದುಬೈ ಹೇಗಿತ್ತು ಅಂತ ತೋರಿಸಿದ್ರಲ್ವ. ಇವಾಗ ನೋಡಿ ಎಕ್ಸಿಟ್ ಹೋಗ್ಬೇಕಾದ್ರೆ ಫ್ಯೂಚರ್ ದುಬೈ ಹೇಗಿರುತ್ತೆ ಅಂತ ತೋರಿಸಿದ್ದಾರೆ. ಅಂದರೆ ಅವ್ರ ಥಾಟ್ಸ್ ಏನು, ಯಾವ ಥರ ಮಾಡ್ತಾರೆ ಇನ್ನು ದುಬೈ ಅಂತ ನೋಡಿದ್ರು. ಈ ಥರ ಎಲ್ಲ ಫ್ಲೈಯಿಂಗ್ ಮಷಿನ್ಸ್ ಎಲ್ಲ ಮಾಡ್ತಾರಂತೆ ಮುಂದೆ. ಅಪ್ಪ, ಈ ಥರ ದೊಡ್ಡ ದೊಡ್ಡ ಬ್ರಿಡ್ಜ್ಗಳು, ಅಪಾರ್ಟ್ಮೆಂಟ್ಸು, ಆಫೀಸ್ ಸ್ಪೇಸಸ್ಸು. ಅಂದರೆ ಇವರೇನು ಜನ ನೆಲದ ಮೇಲೆ ನಡೆಯೋದಿಲ್ಲ ಅಂತ. ನೆಕ್ಸ್ಟ್ ಫುಲ್ ಗಾಳಿಲೇ ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಫ್ಯೂಚರ್ ದುಬೈ ಪ್ಲ್ಯಾನ್ ಇರೋದಂತೆ. ಹೀಗೆ ಆಗತ್ತಂತೆ, ಹೀಗೆ ಮಾಡ್ತಾರಂತೆ. ಸೊ ಇಲ್ಲಿನ ಗೌರ್ಮೆಂಟ್ ಯಾವ ಥರ ರೆಸೊಲ್ಯೂಷನ್ಸ್ ತೊಗೊತಾರೆ ಅಂದರೆ, ಯಾಕಂದರೆ ಇವರಿಗೆ ಫ್ಯೂಲ್ ಬಿಟ್ಟರೆ ಬೇರೆ ಆಪ್ಷನ್ಸ್ ಇಲ್ಲ. ಸೊ ಫ್ಯೂಲ್ ಖಾಲಿ ಆದಮೇಲೆ ಏನು ಮಾಡ್ಬೇಕು ಹೇಳಿ, ಫುಲ್ ಟೂರಿಸಮ್ ಮಾಡ್ಕೊಂಬಿಟ್ಟಿದ್ದಾರೆ. ದೇಶನೇ ಟೂರಿಸಮ್ ಕಂಟ್ರಿ ಮಾಡ್ಬಿಡ್ತಾರೆ ರೀ. ಇಂಥದ್ದು ಇಲ್ಲ ಅನ್ನೋಂಗಿಲ್ಲ, ಎಲ್ಲ ಬಂದ್ಬಿಟ್ಟು ಇವ್ರ ದೇಶನ ನೋಡಬೇಕು, ಅದರಿಂದ ದುಡ್ಡು ಮಾಡಬೇಕು ಅಂತ ಇವ್ರ ಆಸೆ. ಸೊ ಒಳ್ಳೆಯದಲ್ಲ, ಇಷ್ಟೊಂದು ಡೆವಲಪ್ಮೆಂಟ್ ಏನೋ ಆ್ಯಂಬಿಷನ್ಸ್ನ ಇಟ್ಕೊಂಡಿದ್ದಾರೆ ಇಲ್ಲಿನ ರಾಜಂದರು. ಸೊ ನಿಜವಾಗ್ಲೂ ಮೆಚ್ಚಲೇಬೇಕು. ಬನ್ನಿ ಇವಾಗ ಸದ್ಯಕ್ಕೆ ಹೊರಗಡೆ ಹೋಗೋಣ. ನೋಡಿದ್ರೆ ನಾನೇ ಬ್ಲ್ಯಾಂಕ್ ಆಗ್ತಾಯಿದ್ದೀನಿ, ಈ ಥರ ಎಲ್ಲ ಪ್ಲ್ಯಾನ್ ಇದೆಯಂತೆ ಅವರು ಏನು. ಸರಿ ಬನ್ನಿ, ಇನ್ನೂ ನೆಕ್ಸ್ಟ್ ಡೆಸ್ಟಿನೇಷನ್ ಇದೆ ಮುಂದೆ ಹೋಗೋದಕ್ಕೆ, ನೋಡ್ಕೊಂಡು ಹೋಗ್ತಾ ಇರೋಣ. ನೆಕ್ಸ್ಟು ಯಾವ ಡೆಸ್ಟಿನೇಷನ್ ಮಾ? ಖಲೀಫಾ, ಬುರ್ಜ್ ಖಲೀಫಾ. ಇವಾಗ ಏನೋ ನನಗೆ ಹೊಟ್ಟೆ ಹಸಿತಿದೆ, ಏನಾದರೂ ಯಾವಾಗಲೂ ತಿನ್ನೋದು 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 ನೋಡೋದಕ್ಕೆ ಬಂದಿದ್ದೀವಿ, ನೋಡೋದು ಬಿಟ್ಟು ತಿನ್ನೋದು ಏನಾದರೂ ಕುಡ್ದು ತಿಂದರೆ ನನಗೆ ಎನರ್ಜಿ ಬರುತ್ತೆ ನೆಕ್ಸ್ಟ್ ಡೆಸ್ಟಿನೇಷನ್ ಹೋಗೋದಕ್ಕೆ. ಸರಿ ಅಮ್ಮ, ಆಯಿತು ಬಾ, ಏನಾದ್ರು ಕೊಡಿಸ್ತೀನಿ. ಬಾಯಾರಿಕೆ ಆಗಿದೆ, ನೀರು ಕೊಡೋಣ ಫಸ್ಟ್. ಹಲೋ ಫ್ರೆಂಡ್ಸ್, ಎಲ್ಲಿದ್ದೀನಿ ಅಂತ ನೋಡ್ತಾ ಇದ್ದೀರಾ? ಇದು ಬುರ್ಜ್ ಖಲೀಫಾ ಅಲ್ಲ, ಇದು ಅಲ್ಲ. ನಾವಿವಾಗ ದುಬೈ ಮಾಲ್ ಒಳಗಡೆ ಬಂದು ಎಂಟ್ರೆನ್ಸ್ ತೊಗೊಂಡ್ವಿ. ನಮಗೆ ಬುರ್ಜ್ ಖಲೀಫಾಗೆ 7 o'clock ಇದೆ ಎಂಟ್ರೆನ್ಸು. ಬಟ್ ಅಷ್ಟರೊಳಗಡೆ ನಿಮಗೆ ಹೊರಗಡೆಯಿಂದ ಹೆಂಗೆ ಕಾಣುತ್ತೆ ಅಂತ ತೋರಿಸ್ತೀನಿ ನೋಡಿ. ಬುರ್ಜ್ ಖಲೀಫಾ ಈ ದುಬೈ ಮಾಲ್ ಏನು ಕಾಣ್ತಾ ಇದೆ ಅಲ್ಲ, ಈ ಮಾಲ್ ಹಿಂದೆ ಬುರ್ಜ್ ಖಲೀಫಾ ಇದೆ. ಸೊ ನಾವೀಗಿರೋದು ಪ್ಲೇಸ್ ಬಂದ್ಬಿಟ್ಟು ದುಬೈ ಫೌಂಟೇನ್ ಅಂತ. ಇಲ್ಲಿ ದುಬೈ ಮಾಲ್ ಒಳಗಡೆ ತುಂಬ ಆ್ಯಕ್ಟಿವಿಟೀಸ್ ಇದೆ. ಅದರೊಳಗಡೆ ಒಂದು ದುಬೈ ಫೌಂಟೇನು. ದುಬೈ ಫೌಂಟೇನು ಈವ್ನಿಂಗ್ 5 o'clock ಆದಮೇಲೆ ಎವ್ರಿ 1.5 hours ಒಂದ್ಸರಿ ಫೌಂಟೇನ್ ಸ್ಟಾರ್ಟ್ ಆಗತ್ತೆ. ಇಲ್ಲೂ ಕೂಡ ಏನು ಬುರ್ಜ್ ಖಲೀಫಾ ಗುರು. ಈ ಬುರ್ಜ್ ಖಲೀಫಾದು ಇಂಪಾರ್ಟೆನ್ಸ್ ಗೊತ್ತಾ? ಹೇಳ್ತೀನಿ ನೋಡಿ.
ಇದೇನಿಲ್ಲ ಅಂದರೂ 200 ಸ್ಟೋರಿ ಬಿಲ್ಡಿಂಗ್ ಬರು, 200 ಸ್ಟೋರೀಸ್ ಬಿಲ್ಡಿಂಗ್ ಆಯಿತಾ. ಆಮೇಲೆ ಇದು ಕಂಪ್ಲೀಟ್ ಆಗಿರೋದು 2010 ಲಾಂಚ್ ಆಗಿರೋದು. ಬಟ್ ಇದು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದ್ದು 2003 2003ಇಂದ ಆಲ್ಮೋಸ್ಟ್ 5 ಇಯರ್ಸು ಕನ್ಸ್ಟ್ರಕ್ಷನ್ ಎಲ್ಲ ಮುಗ್ದಿತ್ತು. ಆಮೇಲೆ ಒಂದು 5 ಇಯರ್ಸ್ ತೊಗೊಂಡ್ರು ಮತ್ತೆ ಇದನ್ನು ಇಂಟೀರಿಯರು, ಎಕ್ಸ್ಟೀರಿಯರು ಮತ್ತು ಗ್ಲಾಸಸ್ ಎಲ್ಲ ಫಿಟ್ ಮಾಡೋದಕ್ಕೆ. ಸೊ ಟೋಟಲ್ 200 ಫ್ಲೋರ್ಸ್ ಇದೆ. ನಾವು ಇವಾಗ ಆಲ್ಮೋಸ್ಟ್ 125 ಫ್ಲೋರ್ಸ್ ತನಕನೂ ಇದರಲ್ಲಿ ಹೋಗ್ಬೋದು. 57 ಎಲಿವೇಟರ್ಸ್ ಇದೆ ಮತ್ತು 8 ಎಸ್ಕಲೇಟರ್. ಬುರ್ಜ್ ಖಲೀಫಾ ಎಂಟ್ರೆನ್ಸಲ್ಲಿ ಇದ್ದೀವಿ. ನೋಡ್ತಾ ಇದ್ದೀರಲ್ಲ 30, 31, 26, 25 ಅದು ಫ್ಲೋರ್ ನಂಬರ್ಸು. ಕೆಳಗೆ ಬರ್ತಾ ಇದೆ. ಇದು 124th ಫ್ಲೋರಿಂದ ಕೆಳಗಡೆ ಬರ್ತಾ ಇದೆ. ಬಂತು. ನೆಕ್ಸ್ಟ್ ನಾವೇ ಒಳಗಡೆ ಹೋಗೋದು. ಬನ್ನಿ ಹೋಗೋಣ. 1 ಎಂಟ್ರಿ ಓಪನ್. ನಾವು ಎಸ್ಕಲೇಟರ್ ಒಳಗಡೆ ಇದೀವಿ ಇವರು. ಬಾ ನೋಡಿ ಹಿಂಗಿದೆ ಬುರ್ಜ್ ಖಲೀಫಾ ಮೇಲೆ ಹೋಗೋದಕ್ಕೆ ಎಸ್ಕಲೇಟರ್. ನೋಡ್ತಾ ಇದ್ದೀರಲ್ಲ, ಫುಲ್ಲು 4 ಕಡೆಯಿಂದ ಗ್ಲಾಸು, ಅದ್ರ ಮೇಲೆ ಪಿಕ್ಚರೈಸೇಷನ್ನು, ಮತ್ತು ಇದ್ರೊಳಗಡೆ ಬುರ್ಜ್ ಖಲೀಫಾ ಬಗ್ಗೆ ಇಂಪಾರ್ಟೆನ್ಸ್ ಏನು, ಹೇಗೆ ಬಿಲ್ಡ್ ಮಾಡಿದ್ರು ಮತ್ತು ಯಾವ ಥರ ಸ್ಟಾರ್ಟ್ ಮಾಡಿದ್ರು ಎಲ್ಲ ಕೂಡ ಬರೆದಿರ್ತಾರೆ ಇದ್ರೊಳಗಡೆ. ಅದು ಡಿಸ್ಪ್ಲೇ ಆಗ್ತಾ ಹೋಗುತ್ತೆ, LCD ಡಿಸ್ಪ್ಲೇ ಇರುತ್ತೆ ಇದ್ರೊಳಗಡೆ, ಎಲ್ಲ ಪಿಕ್ಚರ್ಸ್ ಬರ್ತಾ ಹೋಗುತ್ತೆ. ನೋಡೋದಕ್ಕೆ ಸಕ್ಕತ್ತಾಗಿದೆ. ನಾವೇ ಎಲ್ಲೋ ಬೇರೆ ಕಡೆ ಹೋಗ್ತಾ ಇದ್ದೀವೇನೋ ಅನ್ನಿಸ್ತಾ ಇದೆ ನೋಡಿ. ಬಾ ಏನು ಕ್ರಿಯೇಟಿವಿಟಿ ಅಂತಂದರೆ ಅಲ್ಟಿಮೇಟ್. ಇಂಜಿನಿಯರ್ಸಿಗೆ ಮಾತ್ರ ಸಲ್ಯೂಟ್ ಹೊಡಿಬೇಕು, ಆ ರೇಂಜಿಗೆ ಬಿಲ್ಡ್ ಮಾಡಿದ್ದಾರೆ. ಇನ್ನು ಸ್ಟಾರ್ಟಿಂಗ್ ಈಗಿನ ಹೋಗ್ತಾ ಇದೀವಿ ಒಳಗಡೆ, ಆಗ್ಲೇ ಇಷ್ಟೊಂದೆಲ್ಲ. ಬಾ ನೋಡಿ ಮೇಲ್ಗಡೆ ಯಾವ ಥರ ಇದೆ. Ça tremble et tout, c'est pas vrai. C'est le truc de charme. 124th ಫ್ಲೋರ್ಗೆ ಬಂದಿದ್ದೀವಿ. ಈ ಕಡೆ ಅಂದರೆ 124th ಫ್ಲೋರಿಗೆ ಬಂದಿದ್ದೀವಿ. ಈಗ ವ್ಯೂ ನೋಡೋಕೆ ಹೋಗೋಣ ಹೊರಗಡೆ ಹೇಗಿದೆ ಅಂತ. ಸ್ಟೇರ್ಸ್ ಮೇಲೆ ಹೋಗ್ಬೇಕಾ? ಸ್ಟೇರ್ಸ್ ಹತ್ತಿ ಮೇಲೆ ಹೋದರೆ ವ್ಯೂ ಕಾಣುತ್ತೆ ಇಲ್ಲಿಂದ. ಇಲ್ಲೇನು ಕಾಣ್ತಾ ಇಲ್ಲ ಸದ್ಯಕ್ಕೆ, ಬಟ್ ಹತ್ಕೊಂಡು ಹೋಗ್ತಾ ಇರಬೇಕು. ಇದು ಯಾವ ಫ್ಲೋರ್? 125th ವ್ಯೂ ನೋಡೋದಕ್ಕೆ. ಬುರ್ಜ್ ಖಲೀಫಾ 125th ಫ್ಲೋರ್.
ನೋಡ್ತಾ ಇದ್ದೀರಲ್ಲ, ಕಾಣ್ತಾ ಇದೆ, ಫುಲ್ ದುಬೈ ಕಾಣ್ತದೆ. ಬಾ 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 ಬಾ. ಕೆಳಗಡೆ ನೋಡೋದಕ್ಕೆ ಭಯ ಆಗ್ತಾ ಇದೆ ಫಸ್ಟ್ ಆಫ್ ಆಲ್. ಇನ್ನೂ ಒಳಗೆ ಹೋಗ್ಬೇಕಾ? ಇದು 124th ಫ್ಲೋರ್ ಗುರು ನಾವಿರೋದು. ಬುರ್ಜ್ ಖಲೀಫಾ. ಕೂತರಿ 124th ಫ್ಲೋರ್ ಮೇಲೆ ಬಂದಿದ್ದೀವಿ ಬುರ್ಜ್ ಖಲೀಫಾ ನೋಡೋಕ್ಕೆ. ಬಾ 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 ಬಾ. ಇಲ್ಲಿಂದ ಬಿದ್ದರೆ ನಾವು ಏನು ಪೀಸು ಸಿಗಲ್ಲ ಅನ್ಕೋತೀನಿ ಅಲ್ಲ ಪ್ರತಿ. ಆಗುತ್ತೆ ನೋಡಕ್ಕೆ. ಭಯ ಆಗತ್ತಾ? ನೀನೇ ಭಯ ಪಟ್ರೆ ಹಂಗಮ್ಮ. ನೈಟ್ ದುಬೈ ತೋರಿಸ್ತಾ ಇದೀವಿ ನೋಡಿ, ಹೆಂಗೆ ಕಾಣುತ್ತೆ ನೈಟಲ್ಲಿ, ಹಿಂಗೆ ಕಾಣುತ್ತೆ ದುಬೈ. ಆ ಕಡೆನೂ ಇದೆ ಅನ್ಕೋತೀನಿ ಬಾ. ಎಲ್ಲ ಕೂತ್ಕೊಂಡಿದ್ದಾರೆ ಇಲ್ಲಿ, ಕಾಫಿ ಟೀ ಎಲ್ಲ ಸಿಗುತ್ತೆ ಇಲ್ಲಿ ನಮಗೆ. ಇಲ್ಲೂ ಒಳಗಡೆನೂ ಶಾಪಿಂಗ್ ಇದೆ ಗುರು ನೋಡಿ. ಫ್ರಿಡ್ಜ್ ಮ್ಯಾಗ್ನೆಟ್ಸು, ಚಿಕ್ಕ ಚಿಕ್ಕ ಐಟಮ್ಸ್ ಎಲ್ಲ ಸಿಗುತ್ತೆ. ನಮ್ಮ ಗಿಫ್ಟ್ ಐಟಮ್ಸು, ಬುರ್ಜ್ ಖಲೀಫಾ ಈ ಥರ ಐಟಮ್ ಎಲ್ಲ ಸಿಗೋದು ನೋಡಿ. ಏನು ಕಾಣಲ್ಲ. ಆ ಕಡೆ ನೋಡೋಣ. ಇದು ಬುರ್ಜ್ ಖಲೀಫಾ ಮೇಲಿಂದ ಫುಲ್ಲು 126th ಫ್ಲೋರ್ ನೋಡಿ, ಹೆಂಗೆ ಕಾಣ್ತಾ ಇದೆ ನೋಡಿ. ಪೃಥ್ವಿ ಅದ್ಲಾಗ ಇಲ್ಲೇ ಕುತ್ಕೊಂಡಿದ್ದಾಳೆ, ಬಾ ಅಂದರೂ ಬರ್ತಾ ಇಲ್ಲ, ಆಮೇಲೆ ಬರ್ತೀನಿ ಅಂತಾಳೆ. ಚೋರಿಗೆ ಏನಪ್ಪ ಅಂದ್ರೆ ಒಂದೇ ಬೇಜಾರು ಗುರು, RCB ಮ್ಯಾಚ್ ಇವತ್ತು 80 ರನ್ನಿಗೆ 3 ವಿಕೆಟ್ ಹೋಗಿದೆ. ಅದೊಂದೇ ಬೇಜಾರಾಗ್ತಿರೋದು. ಇಷ್ಟು ಮೇಲೆ ಬಂದಿದ್ದೀನಿ ಬಟ್ ಖುಷಿ ಇಲ್ಲ, ಯಾಕಂದರೆ RCB 80 ರನ್ನಿಗೆ 3 ವಿಕೆಟ್. ಹಾಗೆ ಎಲ್ಲ ಮ್ಯಾನ್ ಮೇಡ್ ವಂಡರ್ಸ್ ಇದು ನೋಡಿ. ಎಷ್ಟು ದೂರ ನೋಡಿದ್ರು ಏನು ಸಖತ್ತಾಗಿ ಕಾಣುತ್ತೆ ದುಬೈ. ಸಖತ್ ಡೆವಲಪ್ಮೆಂಟ್. ಇದು ಕೂಡ ನಿಮಗೆ ಈ ಬಿಲ್ಡಿಂಗ್ ಏನು ನೋಡ್ತಾ ಇದ್ದೀರಲ್ಲ, ಇದು ಕೂಡ ಗೌರ್ಮೆಂಟ್ ಮುನ್ಸಿಪಲ್ ಆಫ್ ದುಬೈ ಪ್ಲಸ್ ಅಬುದಾಬಿ ಮುನ್ಸಿಪಲ್ ಎರಡು ಸೇರಿ ಡೆವಲಪ್ ಮಾಡಿರೋದು. ಪ್ರಾಪರ್ಟಿ ಮಾತ್ರ ಇಮಾರ್ ಅಂತ ಇವ್ರದ್ದು. ಈಗ ಅದಕ್ಕೆ ಇಲ್ಲಿ ಸುತ್ತಮುತ್ತ ನೋಡಿ ಎಲ್ಲ ನಿಮಗೆ ಇಮಾರ್ ಅಂತಲೇ ಕಾಣುತ್ತೆ ಎಲ್ಲಿ ನೋಡಿದ್ರು. ನೋಡ್ತಾ ಇದ್ದೀರಲ್ಲ ಏನು ಸೂಪರಾಗಿ ಕಾಣ್ತಾ ಇದೆ ದುಬೈ ಮೇಲಿಂದ ಅಂತ. ಸೊ ಇಲ್ಲಿ ಫೌಂಟೇನ್ ಶೋ ಕೂಡ ಇವಾಗ ಸ್ಟಾರ್ಟ್ ಆಗಿದೆ, ತೋರಿಸ್ತೀನಿ ನೋಡಿ ಮೇಲಿಂದ ಯಾವ ಥರ ಕಾಣುತ್ತೆ. ನಾವು ಆವಾಗಲೇ ನೋಡೋದಲ್ಲ ಫೌಂಟೇನ್ ಶೋ ಕೆಳಗಡೆಯಿಂದ ಸಂಜೆ. ಸೊ ಅದೇ ನೋಡಿ ಮೇಲಿಂದ ಏನು ಸೂಪರಾಗಿ ಕಾಣುತ್ತೆ ಅಂತ. ಎಷ್ಟೊಂದು ಡಿಫ್ರೆಂಟ್ ಫಾರ್ಮೇಷನ್ಸ್ ಮಾಡ್ತಾರೆ, ಲೈಟ್ಸು ಎಲ್ಲ ನೋಡೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಮಾತ್ರ.
ಫೈನಲಿ ಬಂದ್ವಿ ಹೊರಗಡೆ ದುಬೈ ಮಾಲಿಂದ. ನೋಡಿದ್ರಲ್ಲ ಬುರ್ಜ್ ಖಲೀಫಾ ಹೆಂಗಿತ್ತಂತ. ಬುರ್ಜ್ ಖಲೀಫಾ, ದುಬೈ ಮಾಲು, ದುಬೈ ಫೌಂಟನ್ಸು ಎಲ್ಲ ನೋಡಿ ಸಾಕಾಗೋಯ್ತು. ಬಟ್ ವರ್ಸ್ಟ್ ಎಕ್ಸ್ಪೀರಿಯೆನ್ಸ್ ಅಂದರೆ ಬುರ್ಜ್ ಖಲೀಫಾ ಇಳಿಬೇಕಾದ್ರೆ ತುಂಬ ಕ್ಯೂ ಇತ್ತು. ಎಷ್ಟು ಆರ್ಗನೈಸ್ ಆಗಿ ಹೋಗೋಕ್ಕೆ ಮಾಡಿದ್ರು ಅದೇ ಥರ ಆರ್ಗನೈಸ್ ಆಗಿ ಬರೋದಕ್ಕೆ ಮಾಡಿಲ್ಲ. ಅದೊಂದು ಮಾತ್ರ ಆಲ್ಮೋಸ್ಟ್ ಕ್ಯೂ ಅಲ್ಲಿ ನಿಂತ್ಕೊಂಡು 1.5 hours ಸ್ಪೆಂಡ್ ಮಾಡಿದ್ದೀವಿ. ಕಾಲೆಲ್ಲ ಫುಲ್ ನೋವು ಬಂದ್ಬಿಡ್ತು. ಈಗ ಮತ್ತೆ ರೂಮ್ ಕಡೆ ಹೊರಟಿದ್ದೀವಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ನಮ್ಮ ಚಾನಲ್ನ ಬೆಳೆಸಿ.